ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಪವಿತ್ರ ಗೌಡ ಅವರು ಮತ್ತೊಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಈ ಪೋಸ್ಟು ಅಥವಾ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿರುವಂಥ ವಿಡಿಯೋಗಳಿದಾವಲ್ಲ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಮತ್ತು ಸಾಕಷ್ಟು ಸಂದೇಶಭರಿತವಾಗಿರ್ತವೆ. ಮನಸ್ಸಿನ ಮಾತನ್ನು ಸೋಷಿಯಲ್ ಮೀಡಿಯಾದ ಮೂಲಕ ವ್ಯಕ್ತಪಡಿಸೋದ್ರಲ್ಲಿ ಪವಿತ್ರ ಈಗ ಮುಂಚೂಣಿಯಲ್ಲಿದ್ದಾರೆ. ತಮ್ಮ ಮನಸ್ಸಿನ ನೋವನ್ನು ಅಥವಾ ತಾವು ಇಷ್ಟು ಸಮಯ ಮನಸ್ಸಿನ ಒಳಗಡೆ ಹುದುಗಿ ಇಟ್ಕೊಂಡಿದ್ದಂತಹ ಕೆಲವೊಂದಷ್ಟು ಭಾವನೆಗಳನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೆ ಪವಿತ್ರ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ತಮಗೇನು ಹೇಳಬೇಕೋ ಅಥವಾ ತಮ್ಮ ಮನಸ್ಸಿನ ಭಾವನೆ ಏನಿದೆಯೋ ಅದನ್ನು ವ್ಯಕ್ತಪಡಿಸೋದ್ರಲ್ಲಿ ಮಾತ್ರ ಹಿಂದೆ ಬಿದ್ದಿಲ್ಲ, ಬೀಳಬಾರ್ದು ಅನ್ನೋದು ಕೂಡ ಎಲ್ಲರ ಅಭಿಪ್ರಾಯ. ಹೌದು, ಈಗ ಇಲ್ಲಿವರೆಗೆ ಆಗಿದ್ದು ಏನೇ ಇರ್ಬೋದು, ಅವರ ಜೀವನದಲ್ಲಿ ಆದಂತಹ ಬೇರೆ ಬೇರೆ ಘಟನೆಗಳು ಏನೇ ಇರ್ಬೋದು, ಇನ್ನು ಮುಂದೆನಾದರೂ ಕೂಡ ಈ ಕಹಿ ಘಟನೆಗಳಿಂದ ಹೊರಗಡೆ ಬರಬೇಕು. ಯಾರೇ ಆದರೂ ಕೂಡ, ಅದು ಪವಿತ್ರ ಗೌಡ ಅಂತಲ್ಲ, ಯಾವುದೇ ಮನುಷ್ಯತ್ವವುಳ್ಳಂತಹ ವ್ಯಕ್ತಿ ಆದರೂ ಕೂಡ ಈ ರೀತಿ ನಾವು ಆಲೋಚನೆ ಮಾಡಲೇಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಆದರೂ ಕೂಡ ಒಂದು ಕಹಿ ಘಟನೆಯ ಹಿಂದೆನೇ ಬಿದ್ದು ಬದುಕನ್ನು ಹಾಳು ಮಾಡ್ಕೊಳ್ಳೋದಲ್ಲ. ಕೆಲವೊಂದು ಕೆಟ್ಟ ಕೆಟ್ಟ ಸಂದರ್ಭ, ಕೆಲವೊಂದಷ್ಟು ಆಲೋಚನೆ ನಿರ್ಧಾರಗಳಿಂದ ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳಿಗೆ ನಾವು ಹೋಗೋದು ಸಹಜ. ಆದರೆ ಅದನ್ನು ಬದಲಾಯಿಸಿಕೊಂಡು ಅಥವಾ ಅದರಿಂದ ಹೊರಗಡೆ ಬಂದು ಹೊಸ ಜೀವನವನ್ನು ಸಾಗಿಸೋದು ಅದು ಅದ್ಭುತ. ಆ ನಿಟ್ಟಿನಲ್ಲಿ ಪವಿತ್ರ ಗೌಡ ಅವರ ಈಗಿನ ಜೀವನ ಶೈಲಿ ಏನಿದೆ, ಇದು ಒಂದು ರೀತಿಯಲ್ಲಿ ಮೆಚ್ಚುಗೆ ಪಡುವಂಥದ್ದೇ. ಈಗಾಗಲೇ ಸಾಕಷ್ಟು ನೋವನ್ನು ತಿಂದಿರುವಂಥ ಪವಿತ್ರ ಗೌಡ ಸಾಕಷ್ಟು ಮೂದಲಿಕೆ ಮಾತುಗಳನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಇಲ್ಲಿ ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರೂ ಅಥವಾ ಮುಳ್ಳಿನ ಮೇಲೆ ಬಾಳೆ ಎಲೆ ಬಿದ್ದರೂ ಕೂಡ ಹರಿಯೋದು ಬಾಳೆ ಎಲೆನೇ ಅನ್ನೋದು ಮತ್ತೊಮ್ಮೆ ಸಾಬೀತು ಕೂಡ ಆಯಿತು ಪವಿತ್ರ ಗೌಡ ಅವರ ವಿಚಾರದಲ್ಲಿ. ಈಗ ಇದೇ ಪವಿತ್ರ ಗೌಡ ಅವರು ಹೊರಗಡೆ ಬಂದು ಇಷ್ಟು ಸಮಯವಾದ ಬಳಿಕ ಈಗ ಹೊಸದೊಂದು ವಿಡಿಯೋವನ್ನು ಹಾಕ್ಕೊಂಡಿದ್ದಾರೆ. ಈ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಈ ವಿಡಿಯೋ ಮೂಲಕ ಪವಿತ್ರ ಗೌಡ ಅವರು ಕೊಟ್ಟಂಥ ಸಂದೇಶ ಏನು ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ವಿಧವಾದಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದರೆ ಪವಿತ್ರ ಗೌಡ ಅವರು ಭೇಟಿ ಕೊಟ್ಟಂಥ ಆ ಸ್ಥಳ ಯಾವುದು, ಆ ಸ್ಥಳದ ವಿಶೇಷತೆ ಏನು, ಆ ಸ್ಥಳಕ್ಕೂ ಮತ್ತು ಪವಿತ್ರ ಗೌಡ ಅವರಿಗೂ ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರಿಗೂ ಇರುವಂಥ ಸಂಬಂಧ ಏನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ಯಾಂಡಲ್ವುಡ್ ನಟ ದರ್ಶನ್ ತುಗುದೀಪ ಹಾಗೂ ನಟಿ ಪವಿತ್ರ ಗೌಡ ಅವರು ಒಂದೇ ಕೇಸ್ನಲ್ಲಿ ಜೈಲಲ್ಲಿದ್ದಿದ್ದು ಮಾತ್ರ ಇದಾದ ಬಳಿಕ ಇವರು ಬೇಲನ್ನು ಪಡೆದು ಹೊರಗಡೆ ಬಂದಿರೋದು ಎಲ್ಲದೂ ಕೂಡ ಈಗ ಒಂದು ರೀತಿಯಲ್ಲಿ ಇತಿಹಾಸ. ಪವಿತ್ರ ಗೌಡ ಅವರು ದರ್ಶನ್ ಅವರ ಅತ್ಯಾಪ್ತೆಯೂ ಕೂಡ ಹೌದು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇದೇ ಕಾರಣಕ್ಕೆ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ಇಬ್ಬರೂ ಕೂಡ ಜಾಮೀನಿನ ಮೇಲೆ ಈಗ ಹೊರಗಡೆ ಬಂದಿದ್ದಾರೆ. ಆದರೆ ಜೈಲಿನಿಂದ ಹೊರಬಂದ ನಂತರ ಇಬ್ಬರು ಕೂಡ ಒಂದು ಡಿಫ್ರೆಂಟ್ ಆದಂತಹ ಲೈಫ್ ಸ್ಟೈಲನ್ನು ಸಾಗಿಸ್ತಾ ಇದ್ದಾರೆ. ದರ್ಶನ್ ಅವರು ತಮ್ಮ ಸಿನಿಮಾ ಕೆರಿಯರ್ನಲ್ಲಿ ಬಿಸಿಯಾಗಿದ್ದರೆ ಪವಿತ್ರ ಗೌಡ ಅವರು ತಮ್ಮ ಬಿಸ್ನೆಸ್ ಮತ್ತು ತಮ್ಮ ಮಾನಸಿಕ ನೆಮ್ಮದಿಗಾಗಿ ಕೆಲವೊಂದಷ್ಟು ಸ್ಥಳಗಳಿಗೆ ಮತ್ತು ಈ ದೇವರ ದರ್ಶನವನ್ನು ಪಡೆಯೋದ್ರ ಮೂಲಕ ಧಾರ್ಮಿಕವಾದಂಥ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಬೆಳೆಸೋದ್ರ ಮೂಲಕ ಮಾನಸಿಕ ನೆಮ್ಮದಿಯನ್ನು ಪಡೆಯುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ವಿಚಾರಣೆ ವೇಳೆ ಅಕ್ಕಪಕ್ಕ ಎದುರು ಬದುರು ಆಗಿದ್ದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಭೇಟಿ ಆಗ್ತಾ ಇಲ್ಲ. ಇದೀಗ ಖುದ್ದು ಪವಿತ್ರ ಗೌಡ ಅವರೇ ದರ್ಶನ್ ಅವರ ಫೇವರೆಟ್ ಅಡ್ಡದಲ್ಲಿ ಕಾಣಿಸ್ಕೊಂಡಿರೋದು ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ದರ್ಶನ್ ಆಪ್ತೆಯೂ ಕೂಡ ಆಗಿರುವಂಥ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜನ್ನು ಕಳಿಸಿದ್ದ ಅನ್ನುವಂಥ ಕಾರಣಕ್ಕೋಸ್ಕರ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಇನ್ನಿತರರು ಸೇರಿಕೊಂಡು ಪಟ್ಟಣಗೆರೆ ಶೆಡ್ನಲ್ಲಿ ಮುಗಿಸಿದ್ರು ಅನ್ನುವಂಥ ಆರೋಪ ಇದೆ. ಈ ಕೇಸ್ನಲ್ಲಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಮತ್ತು ಈ ಕೇಸ್ನ ಅಂತಿಮ ತೀರ್ಪು ಬರೋದು ಕೂಡ ಇನ್ನೂ ಕೂಡ ಸಾಕಷ್ಟು ಸಮಯದ ಬಳಿಕ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಇದೇ ಕೇಸ್ ಇವರಿಬ್ಬರ ಬದುಕನ್ನು ಕೂಡ ಬದಲಾಯಿಸ್ತು ಅನ್ನೋದ್ರಲ್ಲೂ ಕೂಡ ಎರಡನೇ ಮಾತೇ ಇಲ್ಲ. ಇದೇ ಕೇಸ್ನಲ್ಲಿ ಇಬ್ಬರು ಕೂಡ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ರು. ಬಳಿಕ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು. ಈಗ ಹಲವು ತಿಂಗಳುಗಳ ಕಾಲ ಸೆರೆವಾಸವನ್ನು ಅನುಭವಿಸಿದ ನಂತರ ಜಾಮೀನನ್ನು ಪಡೆದಿರುವಂಥ ಇಬ್ಬರು ಕೂಡ ಹೊರಗಡೆ ಹಾಯಾಗಿದ್ದಾರೆ. ಆದರೆ ಅಚ್ಚರಿ ಏನು ಅಂತ ಹೇಳಿದ್ರೆ, ಈ ಜಾಮೀನು ಸಿಕ್ಕ ನಂತರ ಇವರಿಬ್ಬರು ಕೂಡ ಮಾತುಕತೆಯನ್ನು ಮಾಡ್ತಿಲ್ಲ, ಎಲ್ಲೂ ಕೂಡ ಹೊರಗಡೆ ಭೇಟಿಯಾಗಿಲ್ಲ, ಎಲ್ಲೂ ಕೂಡ ಹೊರಗಡೆ ಒಟ್ಟಿಗೆ ಸಮಯವನ್ನು ಕಳೆದಿಲ್ಲ ಅನ್ನುವಂಥದ್ದು ಈಗ ಹೊಸ ವಿಚಾರ. ಆದರೆ ಇದರ ನಡುವೆ ಪವಿತ್ರ ಗೌಡ ಅವರನ್ನು ಬೇರೆ ಬೇರೆ ವಿಚಾರಕ್ಕೆ ಕೆಲವರು ಮೂದಲಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಪವಿತ್ರ ಗೌಡ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ಕುಹಕದ ಮಾತುಗಳಿಗೆ ತಿರುಗೇಟನ್ನು ಕೊಡೋದ್ರ ಮೂಲಕ, ಅದು ಕೂಡ ಬಟ್ಟೆ ಸುತ್ತಿ ಮಾತನಾಡೋದು ಅಥವಾ ಸುತ್ತು ಹೊಡೆಯೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಮಾಡೋದ್ರ ಮೂಲಕ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಸರಿಯಾದಂಥ ತಿರುಗೇಟನ್ನು ಕೊಡ್ತಿದ್ದಾರೆ. ಹಾಗೆ ಉತ್ತರವನ್ನು ಕೂಡ ಕೊಡ್ತಿದ್ದಾರೆ ಮತ್ತು ಕೆಲವರ ಬಾಯಿ ಬಿಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಈಗಾಗಲೇ ಪವಿತ್ರ ಗೌಡ ಅವರು ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಹೇಳ್ಕೊಂಡಿದ್ದಾರೆ. ಮೊನ್ನೆ ಒಂದು ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ರು. ಈ ಮೂಲಕ ಕೆಲವೊಂದು ವಿಚಾರಗಳ ಬಗ್ಗೆ ಮಾಧ್ಯಮಗಳು ಸಿಕ್ಕಾಬಟ್ಟೆ
ವೈಭವೀಕರಣ ಮಾಡೋದು ಮತ್ತು ಕೆಲವೊಂದಷ್ಟು ಸೊಂಟದ ಕೆಳಗಿನ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ಅದರ ರೀತಿ ರಿವಾಜನ್ನು ಮರೆತು ಬಿಟ್ಟು ಅನ್ನುವಂತಹ ಒಂದು ಎಚ್ಚರಿಕೆ ಮಾತುಗಳನ್ನು ಕೂಡ ಹಿರಿಯ ಸಾಹಿತಿಗಳಾದಂಥ ಆಶಾದೇವಿಯವರು ಆಡಿದಂಥ ಮಾತುಗಳನ್ನು ಅಥವಾ ಮಾಡಿದಂಥ ಭಾಷಣವನ್ನು ಪವಿತ್ರಗೌಡ ಹಂಚಿಕೊಂಡಿದ್ದರು. ಇದಕ್ಕಿಂತ ಮುನ್ನ ಮೌನವೇ ಉತ್ತರ ಬೆಸ್ಟ್, ಎಲ್ಲದಕ್ಕೂ ಕೂಡ ಮೌನವೇ ಉತ್ತರ ಬೆಸ್ಟು. ಯಾಕಂತ ಹೇಳಿದ್ರೆ ಅಲ್ಲಿ ಗಲಾಟೆ ಇರೋದಿಲ್ಲ, ಅಲ್ಲಿ ಮನಸ್ತಾಪಗಳಿರೋದಿಲ್ಲ, ತಾಳ್ಮೆ ಅನ್ನೋದು ಮುಖ್ಯ ಮನುಷ್ಯನಿಗೆ ಎನ್ನುವಂತಹ ವಿಚಾರ. ಹೀಗೆ ನಾನಾ ವಿಧವಾದಂತಹ ಬದುಕಿಗೆ ಸಂಬಂಧಪಟ್ಟಂಥ ಕೋಟ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಶೇರ್ ಮಾಡ್ತಾ ಜನರಿಗೂ ಕೂಡ ತನ್ನ ಮನಸ್ಸಿನಲ್ಲಿ ಬರ್ತಿರುವಂತಹ ಕೆಲವೊಂದು ವಿಚಾರಧಾರೆಗಳ ಬಗ್ಗೆನೂ ಕೂಡ ತಿಳಿಸ್ತಾ ಬೇರೆದೇ ದಿಕ್ಕಿಗೆ ಪವಿತ್ರಗೌಡ ಟರ್ನ್ ಆಗ್ತಿರುವಂತೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ರು. ಅದ್ರ ಜೊತೆಗೆ ಇತ್ತೀಚೆಗೆ ಸ್ವತಃ ಪವಿತ್ರಗೌಡ ಅವರೇ ಹೇಳಿದರು, ಸತ್ಯ ಹೊರಗಡೆ ಬರೋದಕ್ಕೆ ಕೆಲವು ಸಮಯ ಬೇಕಾಗ್ತದೆ. ಈ ಹಿಂದಿನ ನಮ್ಮದೇ ವಿಡಿಯೋಗೆ ಕಮೆಂಟನ್ನು ಮಾಡಿದರು. ಯಾವುದು ಈ ಪವಿತ್ರ ಅವರನ್ನು ಅಪವಿತ್ರ ಅಂತೇಳಿ ಏನೆಲ್ಲ ಹೇಳಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋಗೆ ಅವರು ಕಮೆಂಟನ್ನು ಮಾಡಿದರು. ಏನಂತೇಳಿ, ಸತ್ಯ ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ, ಬಟ್ ಒಂದು ದಿನ ಸತ್ಯ ಹೊರಗಡೆ ಬರಲೇಬೇಕು. ಅಲ್ಲಿಯವರೆಗೆ ನಾವು ತಾಳ್ಮೆ ಮತ್ತು ಮೌನವನ್ನು ವಹಿಸೋದು ಉತ್ತಮ. ಆದರೆ ಕೆಲವೊಂದು ಜನ ನಾಲಿಗೆಯನ್ನು ಹರಿಬಿಟ್ಟಂಥ ಪರಿಣಾಮ ಮನಸ್ಸಿಗೆ ನೋವಾಗೋದು ಸಹಜ. ಆದರೆ ಪವಿತ್ರಗೌಡ ಅವರ ಜೊತೆಗೆ ಪ್ರತಿಯೊಬ್ಬರೂ ಕೂಡ ನಿಲ್ಲಲೇಬೇಕು. ಪವಿತ್ರಗೌಡ ಅವರು ನಿಮ್ಮನೆಯ ಹೆಣ್ಮಗಳ ರೀತಿಯೇ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಲೇಬೇಕು. ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಕೆಲವೊಂದಷ್ಟು ಕಷ್ಟದ ಸನ್ನಿವೇಶಗಳು ಮತ್ತು ವಿಧಿಯ ಆಟಗಳು ಆಡಿರುತ್ತೆ ಬೇರೆ ಬೇರೆ ರೂಪದಲ್ಲಿ. ಈಗ ಪವಿತ್ರಗೌಡ ರೂಪದಲ್ಲಿ ಆಡಿರೋದೇ ಬೇರೆ ರೀತಿ, ನಮ್ಮ ಜೀವನದಲ್ಲಿ ಆಡಿರೋದೇ ಬೇರೆ ರೀತಿ ಅಂತೇಳಿ ನಾವು ಅಂದ್ಕೊಳ್ಳೋಣ. ಹಾಗಾಗಿ ಪವಿತ್ರಗೌಡರ ಜೊತೆಗೆ ಈ ಹೆಣ್ಣು ಸಮುದಾಯ ಅಥವಾ ಗಂಡು ಸಮುದಾಯ ಅನ್ನೋಂಥ ಭೇದ ಭಾವ ಮಾಡದೆ, ಅಥವಾ ಅವರ ಅಭಿಮಾನಿ ನಾನು, ಇವರ ಅಭಿಮಾನಿ ನಾನು, ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡೋದು ಅಂತೇಳಿ ಹೇಳಿದೆ ಅವರ ಜೊತೆಗೆ ನಿಲ್ಲುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಪವಿತ್ರಗೌಡ ಕೂಡ ಒಂದು ಮನುಷ್ಯ, ಪವಿತ್ರಗೌಡ ಕೂಡ ಒಂದು ಗೌರವಿತವಾದಂಥ ಸ್ಥಾನವನ್ನು ಅಲಂಕರಿಸಬೇಕಾದಂಥ ಹೆಣ್ಣು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ನಾನು ಆರಂಭದಲ್ಲೇ ಹೇಳಿದೆ ಅಲ್ವಾ, ಈ ಬಾಳೆ ಎಲೆ ಮತ್ತು ಮುಳ್ಳಿನ ಉದಾಹರಣೆ. ಹಾಗೆ ಇಲ್ಲಿ ತಪ್ಪು ಗಂಡು ಮಾಡಿದ್ರೂ ಕೂಡ ಹೆಣ್ಣಿದೆ ತಪ್ಪಾಗ್ತದೆ. ಈ ನಮ್ಮ ಸಮಾಜದಲ್ಲಿ ಕೆಲವು ಸಲ ಮಾತ್ರ, ಕೆಲವು ಸಲ ಹೆಣ್ಣು ತಪ್ಪು ಮಾಡಿದರೂ ಕೂಡ ಅಲ್ಲಿ ಹೆಣ್ಣಿದೇ ತಪ್ಪು ಅಂತೇಳಿ ಹೊರಗಡೆ ಬರ್ತದೆ. ಕೆಲವು ಸಲ ಮಾತ್ರ ಉಲ್ಟಾ ಆಗ್ತದೆ, ಹೆಣ್ಣು ತಪ್ಪು ಮಾಡಿದ್ರು ಕೂಡ ಗಂಡಿನ ಮೇಲೆ, ಗಂಡು ತಪ್ಪು ಮಾಡಿದರೆ ಹೆಣ್ಣಿನ ಮೇಲೆ, ಈ ರೀತಿಯೂ ಕೂಡ ಆಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣಿದೇ ತಪ್ಪು ಅನ್ನೋ ರೀತಿಯಲ್ಲಿ ಪಿಕ್ಚರೈಸೇಷನನ್ನು ಮಾಡಿಬಿಡ್ತೀವಿ. ಅಲ್ಲಿ ಅದರಲ್ಲೂ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಇರುವಂಥ ವ್ಯಕ್ತಿಯ ಮೇಲೂ ಕೂಡ ಕೆಲವೊಂದಷ್ಟು ಪರಿಣಾಮಗಳು ಬೀರ್ತದೆ. ಹೀಗೇ ಪವಿತ್ರಗೌಡ ಈಗ ಕಂಪ್ಲೀಟ್ ತಮ್ಮ ಬದುಕಿನ ಶೈಲಿಯನ್ನು, ಬದುಕಿನ ರೀತಿಯನ್ನು ಬದಲಾಯಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಪವಿತ್ರಗೌಡ ಇತ್ತೀಚೆಗೆ ವಿಶೇಷವಾದಂಥ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಒಂದು ಕಡೆ ಧಾರ್ಮಿಕ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಮನಸ್ಸಿನ ಶಾಂತಿಗಾಗಿ, ನೆಮ್ಮದಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ರೆ, ಇದೇ ಪವಿತ್ರಗೌಡ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂಥ ವಿಶೇಷ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅದೇ ಡಿ ಬಾಸ್ ಸಫಾರಿ ಎನ್ನುವಂತಹ ವಿಶೇಷವಾದಂಥ ಸ್ಥಳ. ಹೌದು, ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟನ್ನು ನಟ ದರ್ಶನ್ ಅವರ ಅಡ್ಡ ಅಂತಲೇ ಕರೀತಾರೆ. ಯಾಕಂದರೆ ದರ್ಶನ್ ಅವರು ಈ ರೆಸ್ಟೋರೆಂಟ್ಗೆ ಹೆಚ್ಚಾಗಿ ಭೇಟಿಯನ್ನು ಕೊಡ್ತಾಯಿದ್ರು, ಪಾರ್ಟಿಯನ್ನು ಮಾಡ್ತಾಯಿದ್ರು. ಮತ್ತೊಂದು ವಿಶೇಷ ಏನು ಅಂದರೆ, ಇದೇ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಅವರ ನೆನಪಿನಲ್ಲಿ ಡಿ ಬಾಸ್ ಸಫಾರಿ ಅನ್ನುವಂಥ ವಿಶೇಷ ಮಿನಿ ಮ್ಯೂಸಿಯಂ ಕೂಡ ಇದೆ. ಇದರಲ್ಲಿ ಪ್ರಾಣಿ ಪ್ರಿಯರು ಆದಂಥ ದರ್ಶನ್ ಅವರು ಸೆರೆ ಹಿಡಿದಂಥ ಅಪರೂಪದ ವನ್ಯಜೀವಿಗಳ ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಇದನ್ನು ದರ್ಶನ್ ಅವರೇ ಉದ್ಘಾಟಿಸಿದ್ರು ಕೂಡ ಅನ್ನೋದು ಮತ್ತೊಂದು ವಿಶೇಷ. ಇದರ ಜೊತೆಗೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಸಫಾರಿಗೆ ದರ್ಶನ್ ಆಗಾಗ ಬರ್ತಾ ಇದ್ರು, ಹೆಚ್ಚಾಗಿ ಇಲ್ಲೇ ಸಮಯವನ್ನು ಕಳೀತಿದ್ರು ಅಂತ ಹೇಳಿ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲೂ ಕೂಡ ಇದೇ ಸ್ಥಳ ಒಂದು ರೀತಿಯಲ್ಲಿ ಪೊಲೀಸರ ಮಹಜರಿಗೂ ಕೂಡ ಸಹಕಾರಿ ಆಗಿತ್ತು ಅನ್ನೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೇಬೇಕು. ಇದೇ ಡಿ ಬಾಸ್ ಸಫಾರಿಗೆ ಪವಿತ್ರಗೌಡ ಭೇಟಿಯನ್ನು ನೀಡಿರುವಂಥ ವಿಡಿಯೋ ವ್ಯಕ್ತಿಯೊಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಕ್ಲಿಕ್ಕಿಸಿರುವಂಥ ಫೋಟೋಗಳನ್ನು ನೋಡಿ ಪವಿತ್ರ ಅವರು ಫುಲ್ ಖುಷಿಯಾಗಿರೋದು ಮತ್ತು ಡಿ ಬಾಸ್ ಸಫಾರಿ ಎಂಬಂಥ ಬೋರ್ಡ್ ಮುಂದೆ ನಿಂತು ಜೋರಾಗಿ ನಕ್ಕಿದ್ದಾರೆ. ಈ ವಿಡಿಯೋ ಹಂಚಿಕೊಂಡಿರುವಂಥವರು, ಅಕ್ಕ ನೀವು ಯಾವಾಗಲೂ ಕೂಡ ಖುಷಿಯಾಗಿರಬೇಕು ಅಂತ ಹೇಳಿ ಬರ್ಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋವನ್ನು ಪವಿತ್ರಗೌಡ ಕೂಡ ರೀಪೋಸ್ಟನ್ನು ಮಾಡಿಕೊಂಡು ಥ್ಯಾಂಕ್ ಯು ಪ್ರದೀಪ್ ಅಂತಲೂ ಕೂಡ ಬರ್ಕೊಂಡಿದ್ದಾರೆ. ಅಲ್ಲಿಗೆ ಪ್ರದೀಪ್ ಅನ್ನುವಂಥ ವ್ಯಕ್ತಿ ಈ ಪೋಸ್ಟನ್ನು ಮಾಡಿದ್ದಾರೆ. ಈ ಪೋಸ್ಟ್ನ ಹಿಂದಿನ ಉದ್ದೇಶ ಏನು ಮತ್ತು ಈ ಪೋಸ್ಟ್ನ ಇಲ್ಲಿ ಹಂಚಿಕೊಂಡಿದ್ದು ಯಾಕೆ ಅನ್ನುವಂಥದ್ದು ಒಂದನೇ ಪ್ರಶ್ನೆ. ಆದರೆ ಈ ಪೋಸ್ಟ್ ರೀಸೆಂಟ್ ಆಗಿರುವಂಥ ಪೋಸ್ಟ್ ಅಲ್ಲ ಅನ್ನೋದು ಕೂಡ ಸತ್ಯ. ಈ ಪೋಸ್ಟು ಕೆಲವು ತಿಂಗಳುಗಳ ಹಿಂದಿನ ಪೋಸ್ಟು. ಪವಿತ್ರಗೌಡ ಅವರು ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ಗೆ ಇಲ್ಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮಾಡಿದಂಥ ವಿಡಿಯೋ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಸದ್ಯಕ್ಕೆ ಹೋಗಿರುವಂಥದ್ದಲ್ಲ ಇದು ಅಂತೇಳಿ. ಬಟ್ ಏನೇ ಇದ್ರೂ ಕೂಡ ಇಲ್ಲಿ ಪವಿತ್ರಗೌಡರು ತುಂಬ ಖುಷಿಯಾಗಿ ಡಿ ಬಾಸ್ ದರ್ಶನ್ ಅವರ ಈ ಸಫಾರಿಯಲ್ಲಿ ಅವರು ಕ್ಲಿಕ್ಕಿಸಿದಂಥ ಫೋಟೋಸ್ಗಳನ್ನು, ಇನ್ಫ್ಯಾಕ್ಟ್ ಇನ್ನೊಂದು ವಿಚಾರವನ್ನು ಕೂಡ ನಾನು ನಿಮಗೆ ಹೇಳಬೇಕು. ಕೆಲವೊಂದು ಈ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಸನ್ನಿವೇಶಕ್ಕೆ ಪವಿತ್ರಗೌಡ ಅವರು ಕೂಡ ದರ್ಶನ್ ಜೊತೆಗೆ ಸಾಕ್ಷಿಯಾಗಿದ್ದರು ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ಹೇಳಲೇಬೇಕು. ಕಾರಣ ಏನಂತ ಹೇಳಿದ್ರೆ, ಸಾಕಷ್ಟು ಸಲ ಪವಿತ್ರಗೌಡ ಅವರು ಕೂಡ ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದರು ಅನ್ನೋದಕ್ಕೆ ಈ ಹಿಂದೆ ಸ್ವತಃ ಪವಿತ್ರಗೌಡ ಶೇರ್ ಮಾಡಿದಂಥ ಫೋಟೋಸ್ಗಳಲ್ಲೂ ಕೂಡ ಇದು ಗೊತ್ತಾಗಿತ್ತು. ಇವರು ಕೂಡ ಫೋಟೋಗ್ರಫಿಗೆ ಒಟ್ಟಿಗೆ ಹೋಗಿದ್ದು ಕೆಲವು
ಸಿಗ್ತವೆ ಕಾರ್ಡ್ಗಳಿಗೆಲ್ಲ. ಆ ಕಾರಣಕ್ಕೋಸ್ಕರ ಬಹುಶಃ ಪವಿತ್ರ ಗೌಡ ಅವರಿಗೆ ಇವತ್ತು ಈ ಮೆಮೊರೀಸ್ಗಳನ್ನು ರೀಕಾಲ್ ಮಾಡಿಕೊಂಡು ತುಂಬ ಸಂತೋಷವನ್ನು ಪಟ್ಟಿರಬಹುದು ಅಂತಲೂ ಕೂಡ ಅನಿಸುತ್ತೆ. ಹಾಗೆಯೇ ಇದೊಂದು ಒಳ್ಳೆ ಮೆಮೊರೀಸೇ. ಯಾಕಂತ ಹೇಳಿದ್ರೆ ಈ ಸ್ವೀಟ್ ಮೆಮೊರೀಸ್ಗಳನ್ನು ಪ್ರತಿಯೊಂದು ಸಲ ನೆನಪಿಸಿಕೊಳ್ಳುವಾಗ ಖುಷಿ ಎಲ್ಲಿಲ್ಲದಾಗೆ ಬಂದುಬಿಡುತ್ತೆ. ಇಲ್ಲೂ ಕೂಡ ಪವಿತ್ರ ಗೌಡ ಅವರು ತುಂಬ ಸುಂದರವಾಗಿ ಟ್ರೆಡಿಷ್ನಲ್ ಆಗಿ ಸೀರೆಯನ್ನು ಉಟ್ಕೊಂಡು ತಲೆಗೆ ಒಂದು ಮಲ್ಲಿಗೆ ಹೂವಿನ ಮಾಲೆಯನ್ನು ಮುಡಿಸ್ಕೊಂಡು ಆ ಸಫಾರಿಗೆ ಹೋಗಿಬಿಟ್ಟು ಅಲ್ಲಿ ಆ ಫೋಟೋಸ್ಗಳ ಮುಂದೆ ಫೋಟೋವನ್ನು ತೆಕ್ಕೊಳ್ಳೋದು ಮತ್ತು ಆ ವಿಡಿಯೋದಲ್ಲಿ ತುಂಬ ಖುಷಿಯಾಗಿ ಆ ಸಂದರ್ಭವನ್ನು ಎಂಜಾಯ್ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ವಾಟ್ ಎವರ್, ಈ ಒಂದು ಸುಂದರ ಕ್ಷಣವನ್ನು ಸೆರೆ ಹಿಡಿದು ಈಗ ಪ್ರದೀಪ್ ಅವರು ಪೋಸ್ಟ್ ಮಾಡ್ತಾರೆ, ಅದನ್ನು ರೀಪೋಸ್ಟ್ ಆಗಿ ಪವಿತ್ರ ಕೂಡ ಹಂಚಿಕೊಳ್ತಾರೆ. ಈ ಮೂಲಕ ಬದುಕನ್ನು ಯಾವ ರೀತಿ ನಾವು ಪ್ರೀತಿಸಬೇಕು ಮತ್ತು ಬದುಕನ್ನು ನಾವು ಯಾವ ರೀತಿ ತಿರುವನ್ನು ಪಡ್ಕೊಳ್ಳೋದ್ರ ಮೂಲಕ ಹೊಸ ಜೀವನದತ್ತ ಸಾಗಿಸಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಂತಾಗಿದೆ ಅಂತಲೂ ಕೂಡ ಹೇಳ್ಬೋದು. ವಾಟ್ ಎವರ್, ಪವಿತ್ರ ಗೌಡ ಅವರ ಈ ವಿಡಿಯೋನ ನೋಡಿದ ಕೆಲವರಿಗೆ ಖುಷಿಯಾಗಿರುತ್ತೆ, ಕೆಲವರಿಗೆ ಹೊಟ್ಟೆ ಉರಿದಿರುತ್ತೆ, ಕೆಲವರಿಗೆ ಹೇಳಲಾಗದಂಥ ಭಾವನೆಯೂ ಕೂಡ ಬಂದಿರಬಹುದು. ಅವರವರ ಭಾವನೆ, ಅವರವರ ವಿಚಾರಧಾರೆಗೆ ಬಿಟ್ಟುಬಿಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ವಿಶೇಷವಾದಂಥ ಸ್ಥಳಕ್ಕೆ ಪವಿತ್ರ ಗೌಡ ಅವರು ಹೋಗಿ ಫೋಟೋವನ್ನು ತೆಕ್ಕೊಂಡು ವಿಡಿಯೋನ ಮಾಡಿ ಈಗ ಶೇರ್ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೊನೆಯದಾಗಿ ನಾನು ಮುಖ್ಯವಾದಂಥ ಒಂದು ವಿಚಾರವನ್ನು ಹೇಳಲೇಬೇಕು ಸ್ನೇಹಿತರೆ. ಪವಿತ್ರ ಗೌಡ ಬಗ್ಗೆ ಆಗಲಿ ಅಥವಾ ಇನ್ನೊಂದು ಹೆಣ್ಣು ಮಗುವಿನ ಬಗ್ಗೆ ಆಗಲಿ, ನೀವು ಮಾಡುವಂಥ ಕಮೆಂಟ್ಸು ನಿಮ್ಮ ಮನೆಯ ಹೆಣ್ಣುಮಗಳಿಗೆ ಬಳಸುವಂಥ ಪದವೇ ಆಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ನಿಮ್ಮ ಪದವನ್ನು ಬಳಕೆ ಮಾಡಿ ಅಂತೇಳಿ ಮನವಿ ಮಾಡ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಮುಂದಿನ ಸ್ಟೋರಿಯಲ್ಲಿ ಸಿಗ್ತೇನೆ. ಧನ್ಯವಾದ.